ನಮಸ್ಕಾರ. ನವಮಿ ಸೀಡ್ಸ್ನಿಂದ ಇಂದು ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಆಡೂರು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಅಬ್ಬುಸಲೆ ಪತ್ತೇಗೌಡ್ರ್ ಎನ್ನುವ ನಮ್ಮ ರೈತ ಮಿತ್ರರ ಹೊಲದಲ್ಲಿದ್ದೇವೆ. ಇಲ್ಲಿ ಏನು ವಿಶೇಷತೆ ಎಂದರೆ ನಮ್ಮ ನವಮಿ ಸೀಡ್ಸ್ನ ನಾರಂಗಿ ಮತ್ತು ಯೆಲ್ಲೋ ಮಾರ್ಬಲ್ ತಳಿಯ ಬೀಜವನ್ನು ಬಳಸಿಕೊಂಡು ಚೆಂಡು ಹೂವಿನ ಬೆಳೆ ಬೆಳೆದಿದ್ದಾರೆ. ಇವರು ನಮ್ಮ ಹತ್ತಿರ ಜೂನ್ನಲ್ಲಿ ಬೀಜ ಖರೀದಿ ಮಾಡಿದ್ದರು. ಸುಮಾರು 4 ಎಕರೆ ಹೊಲದಲ್ಲಿ ನಮ್ಮ ನವಮಿ ಕಂಪನಿಯ ಚೆಂಡುಹೂ ಬೆಳೆದಿದ್ದರು. ಅದು ಇವಾಗ ಅಂದರೆ ಸೆಪ್ಟೆಂಬರ್ ತಿಂಗಳು ಅನ್ನುವಷ್ಟರಲ್ಲಿ ಕಟಾವಿಗೆ ಬಂದಿದೆ. ನೀವೇ ನೋಡಬಹುದು ಹೂವಿನ ಬಣ್ಣ, ಹೂವಿನ ಗಾತ್ರ ಮತ್ತು ಗಿಡದ ಬೆಳವಣಿಗೆ ಹೇಗೆ ಬಂದಿದೆ ಅಂತ. ಈ ಗಿಡದಿಂದ ನೀವು ಸುಮಾರು 4 ರಿಂದ 5 ಬಾರಿ ಹೂವು ತೆಗೆಯಬಹುದು. ಒಂದು ಕಟಾವಿಗೆ 1 ಎಕರೆಗೆ 1 ಟನ್ನಷ್ಟು ತೂಕ ಬರುತ್ತದೆ. ಮಾರ್ಕೆಟ್ನಲ್ಲಿ ಬೇರೆ ಬೀಜಗಳಿಗೆ ಹೋಲಿಸಿದರೆ ನಮ್ಮ ನವಮಿ ಬೀಜಗಳಲ್ಲಿ ಇಳುವರಿ, ತೂಕ, ಹೂವಿನ ಗಾತ್ರ, ಹೂವಿನ ಬಣ್ಣ, ಗಿಡಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಬನ್ನಿ ನಮ್ಮ ರೈತ ಮಿತ್ರರ ಬಾಯಿಂದನೇ ಕೇಳೋಣ ನಮ್ಮ ನವಮಿ ಸೀಡ್ಸ್ನ ಬಗ್ಗೆ ಮತ್ತು ನಮ್ಮ ಹೂವಿನ ಬಗ್ಗೆ ಏನು ಹೇಳ್ತಾರೆ ಅಂತ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ಸರ್. ನಿಮ್ದು ಯಾವರು? ಆಡೂರು ಸರ್. ಆಡೂರು. ತಮ್ಮ ಹೆಸರು ಹೇಳ್ಬೋದಾ? ಅಬ್ಬುಸಲೆ ಪತ್ತೇಗೌಡ್ರಿ. ಹಾಂ ಸರ್. ನಮ್ದು ನಮ್ಮಿದು ಫ್ಲಾಟ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಸರ್, ಈ ಸಲ ನವಮಿ ಹಚ್ಚಿವ್ರಿ. ವರ್ಷ ಬೇರೆ ಬೇರೆ ಹಚ್ತಿದ್ವಿ. ಈ ಸಲ ನಮ್ಗೆ ಹೆಚ್ಚೈತಿದೆ. ಹ್ಞೂ ರೀ. 20 ಪ್ಯಾಕೆಟ್ ತೊಗೊಂಡಿವ್ರಿ. 20,000 ಚಿಲ್ಲರ ಸುಶಿ ಬಂದವು. ಬೀಜ ಸಂಖ್ಯೆನೂ ಹೆಚ್ಚಿಗೆ ಬಂದೈತಿ. ಹ್ಞೂ ರೀ. ಒಂದು ಪ್ಯಾಕೆಟ್ಗೆ 150-200 ಬೀಜ ಹೆಚ್ಚಿಗೆ ಬಂದೈತಿ. ಹೌದು. ಓಕೆ ರೀ. ಅದರಿಂದ ನಮ್ಗೆ ಭಾಳ ಉಪಯೋಗ ಆಗೈತ್ರಿ ಸರ್. ಅಡ್ಡಿ ಇಲ್ಲ. ಈಗ ಸ್ಟಾರ್ಟ್ ಆಗೈತ್ರಿ. ಈಗ ಸ್ಟಾರ್ಟ್ ಆಗೈತಿ. ಇನ್ನು ದಸರಾಕ ನೀವು ಹೊರ್ಕೋಬಹುದು ಆರಾಮ್ಸಿರಿ. ದಸರಾಕ ನಮ್ಗೆ ಫುಲ್ ಬರ್ತೈತಿ ಸರ್. ಫುಲ್ ಬರ್ತೈತ್ರಿ. ಎಷ್ಟು ಅಂದಾಜು ಎಷ್ಟು ಟನ್ ಬರ್ಬೋದು ಒಂದು ಎಕರೆಕ? ಲೆಕ್ಕಕ್ರಿ 1 ಎಕರೆಕ ಒಂದು 17 ರಿಂದ 18 ಕ್ವಿಂಟಲ್ ಬರ್ಬೇಕು ಸರ್. ಈಗ 17 ಒಂದು ಕಟಾವ್ಗೆ. ಒಂದು ಕಟಾವ್ರಿ. ಒಂದು ಕಟಾವ್ಗೆ ಅಷ್ಟು ಮಾಲ್ ಬರ್ಬೇಕ್ರಿ ನಮ್ಮ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸಾಹೇಬ್ರ ನನ್ನ ಬಗ್ಗೆ? ನಾವು ಕೊಟ್ಟಿದ್ವಿ ಬೀಜ ಕೊಟ್ಟಿರೋ ಬಗ್ಗೆ. ಬೀಜ ತಂದು ಕೊಟ್ಟಿದ್ವಿ. ಯಾರು ನೆಂಬಾಕತ್ತಿದ್ದಿಲ್ಲ. ಈಗೆಲ್ಲ ನೆಂಬಿದ್ರು. ಕ್ವಾಲಿಟಿ ಚೆನ್ನಾಗೈತಿ. ಮುಂದೆಲ್ಲ ಇದು ಹಾಕೋದು ಮಾತಾಡಕತ್ತಾರೆ ಎಲ್ಲ. ಇದನ್ನ ಅಂತ ಮಾತಾಡಕತ್ತಾರ್ರಿ. ಒಳ್ಳೆ ಫೇಮಸ್ ಅತ್ತಲ್ಲ.